ನಮಸ್ಕಾರ ಎಲ್ರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಅಕ್ಕ ಏನು ಯಾಕೆ ಬರಲ್ಲ? ಅಲ್ಲಪ್ಪ, ಸ್ಕೂಲಿಗೆ ವ್ಯಾನಲ್ಲಿ ಅಷ್ಟೇ ತಾನೇ ಹೋಗ್ತೀರಾ, ಬೇರೆ ಬೇರೆ ಕ್ಲಾಸ್ ತಾನೇ? ಯಾರು ಬೈತಾರೆ? ನಂದೀಶರು ಯಾಕೆ? ಅವಳಿಗೆ ಜ್ವರ ಬಂದವಲ್ಲ, ಹೋಗ ನೀನು, ಅವಳು ಆಸ್ಪತ್ರೆಗೆ ಹೋಗಿ ಬರ್ತಾಳೆ. ಬೇರೆ ಅಬ್ಬ ಜೊತೆ ಬೈಕಲ್ಲಿ ಕಳ್ಸಿ ಹೋಗ್ತೀಯಾ? ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಬಾಗಿಲು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಒಳಗಡೆ ಬರೋ ಅಷ್ಟೊತ್ತಿಗೆ ನನ್ನ ಮಗ ಬೆಡ್ ಮೇಲೇ ಡ್ರಾಮಾ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಯಾಕೆ ಅಳ್ತಿದ್ದಾನೆ ಅಂತ ಹೇಳಿ ಒಳಗಡೆ ಬಂದು ನೋಡಿದರೆ, ಲಿಪಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು. ಸೊ ಹಾಗಾಗಿ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿದ್ಲು. ಆ ವಿಚಾರ ಇವನಿಗೆ ಗೊತ್ತಾಗಿ ಡ್ರಾಮಾ ಅಲ್ಲ, ಹೈ ಡ್ರಾಮಾನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಇವನಿನ ಟೆನ್ಷನ್ ಇರೋದು ಸ್ಕೂಲಿಗೆ ಹೋಗ್ದಲ್ಲೇ ತಪ್ಪಿಸ್ಕೋಬೇಕು ಅಂತ. ಆದರೆ ಕೊಡ್ತಾ ಇರೋ ರೀಸನ್ ಮಾತ್ರ ಸೆಂಟಿಮೆಂಟಲ್ ಡೈಲಾಗು. ಅಕ್ಕ ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ, ನಾನು ಹೋಗಲ್ಲ ಅಂತ ತುಂಬಾ ಹಠ ಮಾಡ್ತಾಯಿದ್ದ. ಇವನಿಗೆ ಸಮಾಧಾನ ಮಾಡಿ ಅವನಿಗೆ ಬೇರೆ ಏನೇನೋ ಹೇಳಿ ಮೈಂಡ್ ಡೈವರ್ಟ್ ಮಾಡಿ ಅವನು ಆಡೋದು ನಿಲ್ಲಿಸೋದು ಅಷ್ಟೊತ್ತಿಗೆ ಸಾಕಾಗೋಯಿತು. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಮೈಂಡ್ ಡೈವರ್ಟ್ ಮಾಡಿ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ನ ನಾವು ಅವ್ರ ಕೈಲಿ ಮಾಡಿಸಿದಾಗ ಆ ವಿಚಾರನ ಬಿಟ್ಬಿಡ್ತಾರೆ, ಮರೀತಾರೆ ಅಂತ ಅಲ್ಲ. ಆ ವಿಚಾರದ ಬಗ್ಗೆ ಅದನ್ನೇ ಯೋಚನೆ ಮಾಡೋದ್ರ ಬಗ್ಗೆ ಬಿಟ್ಬಿಟ್ಟು ಪ್ರೆಸೆಂಟ್ ಏನಿರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇವನಿಗೆ ಬೇರೆ ವಿಚಾರನ ಹೇಳಿ ಅವನಿಗೆ ನಗಿಸಿ ಅವನನ್ನು ಫ್ರೆಶ್ ಅಪ್ ಆಗೋಕೆ ಹೇಳಿ ಅವನಿಗೆ ಸ್ಕೂಲಿಗೆ ರೆಡಿ ಆಗಪ್ಪ ಅಂತ ರೆಡಿ ಮಾಡೋ ಅಷ್ಟೊತ್ತಿಗೆ 8:30 ಹಾಗೆ ಹೋಯಿತು. ಇನ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಅವನ ಸ್ಕೂಲ್ ಬ್ಯಾಗು ಹಾಗೆಯೇ ಲಂಚ್ ಬಾಕ್ಸ್ಗಳನ್ನ ರೆಡಿ ಮಾಡಿ ಅವನ ಶೂವಿಂದ ಹಿಡಿದು ಅವನನ್ನು ವ್ಯಾನ್ ಹತ್ಸೋವರೆಗೂ ಅವನ ಕಡೆನೇ ನಾನು ಗಮನ ಕೊಡಬೇಕು. ಲಿಪಿ ಇದ್ದಾಗ ನನಗೆ ಇಷ್ಟು ರಿಸ್ಕ್ ಇರೋದಿಲ್ಲ, ಯಾಕಂದರೆ ಜೀವನ ಪೂರ್ತಿ ಲಿಪಿನೇ ರೆಡಿ ಮಾಡ್ಕೋತಾಳೆ. ಬಟ್ ಅವಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಮಲಗಿಬಿಟ್ಟಿದ್ದಾಳೆ. ಫೈನಲಿ ಸ್ಕೂಲಿಗೆ ರೆಡಿ ಆದ. ಜೀವನ ಸ್ಕೂಲ್ ವ್ಯಾನ್ ಹತ್ತಿಸಿ ನಾನು ತೋಟಕ್ಕೆ ಹೋಗೋಣ ಅಂತ ಬಂದೆ. ಇವತ್ತಿನ ವೆದರು ಒಂಥರ ಚೆನ್ನಾಗಿದೆ. ಈ ಕಡೆ ಬಿಸಿಲು ಕೂಡ ಇಲ್ಲ, ಈ ಕಡೆ ಮಳೆ ಕೂಡ ಇಲ್ಲ, ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ರೀತಿ ಇದೆ. ಈ ವೆದರಲ್ಲಿ ತೋಟಕ್ಕೆ ಬರೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತೋಟದ ಹತ್ರ ಹಿತ್ತಲಾವರೆ ಬೀಜ ಇತ್ತು, ಹಿತ್ತಲಾವರೆ ಗಿಡನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹೊಲದ ಸೊಪ್ಪು ಕುಯ್ಕೊಬರೋಣ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಹೊರಟೆ. ಆನ್ ದ ವೇ ಹೋಗ್ತಾ ನೋಡಿ ಈ ಕಡೆ ಸ್ವಲ್ಪ ಚಿಕ್ಕದಾಗಿ ಸೋನೆ ಬರ್ತಾಯಿದೆ, ಮೋಡ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಪಾಕೆಟ್ಗಳಲ್ಲಿ ನಾನು ಕರ್ಬೇವಿನ ಸೊಪ್ಪಿನ ಬೀಜನ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಹೂವಿನ ಗಿಡದ ಮಧ್ಯ ನಾಟಿ ಬೀನ್ಸ್ನ ಹಾಕಿದ್ವಿ. ಅದನ್ನು ಕೂಡ ನೋಡಿಕೊಂಡು ಹೀಗೆ ತೊಗರಿನ ನೋಡಿಕೊಂಡು ಹಾಗೆ ಹೋಗೋಣ ಅಂತ ಹೊರಟೆ. ನೋಡಿ, ಇದು ನಾವು ಏನು ಹೊಲದಲ್ಲಿ ಬದಗಳು ಅಂತ ಹೇಳ್ತೀವೋ ಬದಿನ ಪಕ್ಕದಲ್ಲಿ ಹಾಕಿರೋ ನಾಟಿ ಬೀನ್ಸು ಹಾಗೆಯೇ ತೊಗರಿ. ಇದಕ್ಕೆ ಎಕ್ಸ್ಟ್ರಾ ಜಾಗನೇ ಆಗಲಿ ಅಥವಾ ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಿ ಎಕ್ಸ್ಟ್ರಾ ಕೇರ್ ತೊಗೋಬೇಕು ಅಂತ ಏನಿಲ್ಲ. ಯಾಕೆಂದರೆ ಹೊಲದ ಒಳಗಡೆ ನಾವು ಏನು ಮಾಡಿದ್ದೀವಿ, ಹೂವಿನ ಗಿಡಗಳನ್ನ ಹಾಕಿದ್ದೀವಿ. ಎಕ್ಸ್ಟ್ರಾ ಜಾಗ ಏನು ಉಳಿದಿತ್ತು ಅದಕ್ಕೆ ನಾವು ಈ ರೀತಿಯಾಗಿ ಹಾಕ್ಕೊಂಡಿರೋದು. ಸೊ ಹಾಗಾಗಿ ಏನು ನಾವು ಹೂವಿನ ಗಿಡಕ್ಕೆ ನೀರು ಹಾಕ್ತಾ ಇರ್ತೀವಿ ಅಥವಾ ಗೊಬ್ಬರಗಳು ಹಾಕ್ತಾ ಇರ್ತೀವಿ, ಅದೇ ಕೂಡ ಇದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಿಶ್ರ ಬೆಳೆ ಅಂತ ಹೇಳ್ಬೋದು. ಮಿಶ್ರ ಬೆಳೆ ರೀತಿಯಲ್ಲಿ ನಾವು ಹಾಕಿರೋದು. ಹಾಗೆ ತೋಟದ ಹತ್ರ ನಿಂಬೆ ಗಿಡ ಕೂಡ ಇತ್ತು. ಸೊ ನಿಂಬೆಕಾಯಿ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಅಂತ ನಿಂಬೆ ಗಿಡದ ಹತ್ರ ಹೋದೆ. ಖುಷಿ ವಿಚಾರ ಏನಂದರೆ ಈ ಗಿಡನ ಹಾಕಿ ನಾವು 3-4 ವರ್ಷ ಆಗಿರ್ಬೋದು, ಇದುವರೆಗೂ ಒಂದು ನಿಂಬೆಹಣ್ಣು ಬಿಟ್ಟಿರಲಿಲ್ಲ. ಬಟ್ ಈ ವರ್ಷ ಆಲ್ರೆಡಿ ಒಂದು 6-7 ನಿಂಬೆಹಣ್ಣು ನಾನು ಕುಯ್ಕೊಂಡಿದ್ದೀನಿ. ಸೊ ಇಲ್ಲಿ ಇನ್ನೂ ಒಂದಿದೆ, ಬಟ್ ಇದಿನ್ನೂ ದಪ್ಪ ಆಗಬೇಕು, ಇದಿನ್ನೂ ಚಿಕ್ಕದು. ಹಾಗಾಗಿ ನೋಡಿಬಿಟ್ಟು ಹಾಗೆಯೇ ಬಿಟ್ಬಿಟ್ಟು ಬಂದೆ. ಆ ನಿಂಬೆ ಗಿಡ ಏನಿತ್ತು ಫುಲ್ಲು ಸರೌಂಡಿಂಗ್ನ ನೋಡಿ, ಎಕ್ಸ್ಟ್ರಾ ಏನಾದರೂ ಹೋಗಿದ್ದಾವೆ ಅಂತ ನೋಡಿ ಅಲ್ಲಿಂದ ಪಕ್ಕದಲ್ಲಿ ಬಾಳೆ ಹಾಕಿದ್ದೀವಿ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಿಂಬೆ ಗಿಡನ ಫುಲ್ಲು ಒಂದು ರೌಂಡ್ ಬಂದುಬಿಟ್ಟು ಸೊ ಎಲ್ಲಾದರೂ ಹುಳಗಳೇನಾದರೂ ಆಗಿದೆಯಾ ಅಂತ ಹೇಳಿ ನೋಡಿಕೊಂಡು ನಾನು ಮುಂದೆ ಬಂದೆ. ಸೊ ಸ್ವಲ್ಪ ಹಾಗೆ ಹೂವಿನ ಗಿಡದಲ್ಲಿ ಮಧ್ಯ ತಡ್ನಿ ಗಿಡಗಳು, ನಾಟಿ ಬೀನ್ಸು, ತೊಗರಿನ ಹಾಕಿದ್ದೀವಿ. ಮನೆ ಬಳಕೆಗೆ ಏನು ಬೇಕಾಗುತ್ತೋ ಅಷ್ಟು ಮಾತ್ರನ ಈ ರೀತಿ ಹಾಕೋದ್ರಿಂದ ಏನು ಒಂದು ಹಸಿಕಾಯಿ ಸೀಸನ್ನಲ್ಲಿ ಮನೆಗೆ ಬೇಕಾಗಿರೋವಷ್ಟು ತಡ್ನಿಕಾಳು ಇರ್ಬೋದು, ನಾಟಿ ಬೀನ್ಸ್ ಇರ್ಬೋದು ಅಥವಾ ತೊಗರಿ ಕಾಳು ಇರ್ಬೋದು, ಅದನ್ನು ನಾವೇ ಬೆಳ್ಕೋಬೋದು. ಎಕ್ಸ್ಟ್ರಾ ಕೇರ್ ಅಂತಲೇ ಆಗಲಿ ಅಥವಾ ಎಕ್ಸ್ಟ್ರಾ ಬೆಳಿಬೇಕಂತಲೇ ಆಗಲಿ ಏನಿಲ್ಲ. ಹಸಿಕಾಳು ಸೀಸನ್ನಲ್ಲಿ ಮನೆಗೆ ಏನು ಬೇಕೋ ಅದನ್ನು ನಾವೇ ಕೂಡ ಫ್ರೆಶ್ ಆಗಿ ಬೆಳ್ಕೊಂಡಿದ್ದೀವಿ. ಒಂದು ಬ್ಯಾಚ್ ಸೆಂಟು ಎಲ್ಲೋನ ನಾವು ಆಲ್ರೆಡಿ ಹಾಕಿದ್ದೀವಿ, ಅದು ಹೂ ಬಿಡ್ತಾಯಿದೆ. ಸೊ ಇದನ್ನು ನಾವು ಇನ್ನೊಂದು ಬ್ಯಾಚ್ ಅಂದರೆ ಪೂರ್ಣಿಮಾ ಸೇವಂತಿಗೆ
ಗೋಸ್ಕರ ನಾವು ಇಲ್ಲಿ ರೆಡಿ ಮಾಡ್ತಾ ಇರೋದು. ಡ್ರಿಪ್ ಪೈಪ್ನ ಹಾಕಿದ್ದೀವಿ, ಸಸಿಗಳನ್ನ ಹಾಕಬೇಕು ಇನ್ನು ನೀರು ಹಾಕಿ. ಸೊ ಹಾಗಾಗಿ ನಾನು ಆನ್ ದ ವೇ ಅಲ್ಲೇ ಹೋಗ್ತಾ ಇದ್ನಲ್ಲ, ಸೊ ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಇವಾಗ ಹಾಕಿದರೆ ಅದು ಬರೋದು ನಮಗೆ ಆಯುಧ ಪೂಜೆಗೆ. ಬ್ಯಾಚ್ ವೈಸ್ ನಾವಿಲ್ಲಿ ಹೂವಿನ ಸಸಿಗಳನ್ನ ಹಾಕ್ತಾ ಹೋಗ್ತೀವಿ. ನಮ್ಮ ಹೊಲದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಪಕ್ಕದ ಹೊಲದಲ್ಲಿ ಕೋಸು ಹಾಕಿದ್ದಾರೆ. ಸೊ ಅದ್ರ ಮಧ್ಯ ಹೊಲದ ಸೊಪ್ಪು, ಅಂದರೆ ಇಲ್ಲಿ ನಾನು ತೋರಿಸ್ತಾ ಇರೋದು ಅಕ್ಕೆರೆ ಸೊಪ್ಪು ಅಂತ ನಮ್ಮ ಕಡೆ ಕರೀತಾರೆ. ಸೊ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರಿಬೋದು. ಇದ್ರ ಜೊತೆಯಲ್ಲಿ ಕನ್ನೆ ಸೊಪ್ಪು ಎಲ್ಲ ಮಿಕ್ಸಲ್ಲಿ ಸಾಂಬಾರಿಗೆ ಏನು ಸೊಪ್ಪು ಬೇಕೋ ಅದೆಲ್ಲ ಇದೆ. ಸೊ ಇಲ್ಲಿ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪುಗಳನ್ನ ಕುಯ್ಕೋತಾ ಇದ್ದೀನಿ. ಸೊಪ್ಪು ತುಂಬಾ ಚೆನ್ನಾಗಿತ್ತು. ಪಕ್ಕದಲ್ಲೇ ನುಗ್ಗೆ ಸೊಪ್ಪಿನ ಮರ ಕೂಡ ಇತ್ತು. ನುಗ್ಗೆ ಸೊಪ್ಪು ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲೇ ನುಗ್ಗೆ ಸೊಪ್ಪು ಕೂಡ ಸ್ವಲ್ಪ ಬಿಡಿಸ್ಕೊಂಡೆ. ತೋಟದಲ್ಲಿ ಸ್ವಲ್ಪ ವೇಸ್ಟ್ ತೆಂಗಿನ ಗರಿಗಳು ಹಾಗೆ ಕಳೆ ಹುಲ್ಲನ್ನು ಒಣಗ್ಲಿಕ್ಕೆ ಬಿಟ್ಟಿದ್ವಿ, ಇದರ ಬೆಂಕಿ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಬೆಂಕಿ ಹಾಕ್ತಾ ಇದ್ದೆ, ಅಷ್ಟರಲ್ಲಿ ಸೋನೆ ಸ್ಟಾರ್ಟ್ ಆಯಿತು. ಸೊ ತೋಟದ ಹತ್ರ ಬೆಂಕಿ ಉರಿತಾ ಇತ್ತು, ಹಾಗೆಯೇ ಸೋನೆ ಬರ್ತಾ ಇತ್ತು. ಆ ಸೋನೆ ಚಳಿಗೆ ಈ ಬೆಂಕಿಗೆ ಬಿಸಿ ಒಂಥರ ಚೆನ್ನಾಗಿತ್ತು ಫೀಲ್. ಲೈಕ್ ಫೈರ್ ಕ್ಯಾಂಪ್ ಫೀಲ್ ಥರ ಅಂತ ಹೇಳ್ಬೋದು, ಬಟ್ ಬೆಳಕಿತ್ತು ಅಷ್ಟೇ. ಸೋನೆ ಬರುವಾಗ ತೋಟದ ವೆದರ್ ಎಷ್ಟು ಚೆಂದ ಕಾಣಿಸುತ್ತೆ. ಹಾಗೆ ಒಂದು ಸೆಲ್ಫ್ ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಸುಮ್ಮನೆ. ಸೊ ಮಳೆ ಸ್ವಲ್ಪ ಜೋರಾಗಿ ಬರೋ ಥರ ಕಾಣಿಸ್ತಿತ್ತು, ಹಾಗಾಗಿ ಮನೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೆ. ನನ್ನ ಮನೆ ರೀಚ್ ಆಗೋ ಅಷ್ಟರಲ್ಲಿ ಕರೆಕ್ಟ್ ಟೈಮ್ಗೆ ಜೀವ ಕೂಡ ಬಂದ ಕೂಡಲೇ ಅವನಿಗೆ ಸ್ವಲ್ಪ ಗಣಸಿ ಸಂತೆ ಪುರಿಕಾರ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಅಳ್ತಾ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಪುರಿಕಾರ ಕೊಟ್ಕೊಡ್ಲೆ ತುಂಬ ಖುಷಿಯಾದ. ಸೊ ತಂದಿದ್ದ ಸೊಪ್ಪಲ್ಲಿ ಒಂದು ಥರದ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪನ್ನ ಇವತ್ತು ಸಾಂಬಾರಿಗೆ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪಿನ ರಸದಲ್ಲೇ ಸಾಂಬಾರು ಮಾಡಿದರೆ ಮಕ್ಕಳು ಸ್ವಲ್ಪ ತಿನ್ನೋಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಈ ಥರ ಸಣ್ಣದಾಗಿ ಹೆಚ್ಚಿ ಪಲ್ಯ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನು ತೊಗರಿಬೇಳೆ ಜೊತೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಶೀತದ ವಾತಾವರಣ ಇರೋದ್ರಿಂದ ಇದ್ರ ಜೊತೆಗೆ ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಯಿ ಬಜ್ಜಿ ಮಾಡೀನಿ, ಜೊತೆಗೆ ರಾಗಿ ಮುದ್ದೆ ಮಾಡೀನಿ. ಈ ಒಂದು ಹೆಲ್ತಿಯಾಗಿರುವಂತಹ ಡಿನ್ನರ್ ಜೊತೆಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.